ಎಸ್ಎಸ್ಎಲ್ಸಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದರ ವಿಷಯವಾಗಿ ಹಲವಾರು ಗೊಂದಲಗಳು ಏರ್ಪಟ್ಟವು. ಇದಕ್ಕೆ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಸಿಎಂ ಕೂಡ ಗರಂ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ಸ್ ಗೊಂದಲಕ್ಕೆ ಕಾರಣವಾಯಿತು. 10ನೇ ತರಗತಿಗೆ ಕೃಪಾಂಕ ನೀಡಿದ್ದಕ್ಕೆ ಸಿಎಂ ಸಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ವರ್ಷದಿಂದ ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ಸ್ ಅನ್ನು ರದ್ದು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಗೆ. ಈ ವರ್ಷ ಕೊಟ್ಟಿದ್ದಂತಹ 20% ಗ್ರೇಸ್ ಮಾರ್ಕ್ಸ್ ವಿಚಾರ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ಹಲವರು ಆಕ್ಷೇಪವನ್ನು ಎತ್ತಿದ್ರು. ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ರು. ಶಿಕ್ಷಣ ಸಚಿವರ ಜೊತೆಗೂ ಕೂಡ ಮಾತನಾಡಿ ಇದರ ಅವಶ್ಯಕತೆ ಏನಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ರು. ನಂತರದಲ್ಲಿ ಮುಂದಿನ ವರ್ಷದಿಂದ ಗ್ರೇಸ್ ಅಂಕ ಬೇಡ ಅಂತ ರದ್ದುಪಡಿಸುವಂತೆ ಸೂಚನೆಯನ್ನು ಕೊಟ್ಟರು. ಇಲ್ಲ, ಅದು ವಿರೋಧ ಅಲ್ಲ. ಯಾವಾಗಲೂ ಮುಂಚೆ 5% ಇತ್ತು, ಅದನ್ನ ಕೋವಿಡ್ ಆದಮೇಲೆ 10% ಮಾಡಿದ್ರು. ಅದನ್ನು ಈ ವರ್ಷ ನಾವು ಬಿಕಾಸ್ ಈ ಎಕ್ಸಾಮಿನೇಷನಲ್ಲಿ ವೆಬ್ಕಾಸ್ಟಿಂಗ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಡೌನ್ಫಾಲ್ ಇರುತ್ತೆ ಅಂತೇಳಿ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು. ಅದ್ರ ಜೊತೆಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದು ಆದಮೇಲೆ ಮತ್ತೆ ಅವರಿಗೆ ಎಕ್ಸಾಮ್ನ ತಗೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂಥೇಳಿ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಏನಾದ್ರು ಇದೆಯಾ ಅಂತ ಹೇಳಿ ನಾವು ಅದನ್ನ ಸ್ಟ್ರಿಕ್ಟಾಗಿ ಈ ವರ್ಷ ಮಾತ್ರ ಅಂತೇಳಿ ಆರ್ಡರ್ ಮೆನ್ಷನ್ ಇಲ್ಲ 20% ಓನ್ಲಿ ಫಾರ್ ದಿಸ್ ಇಯರ್. ಮತ್ತೆ ನೆಕ್ಸ್ಟ್ ಇಯರ್ ಇಂದ ಅದು ಫಾಲ್ ಬ್ಯಾಕ್ ಆಗ್ತದೆ ಮೋಸ್ಟ್ಲಿ 10%ಗೆ ಇದ್ರೆ. ಮತ್ತು ಫರ್ದರ್ ವಿ ವಾಂಟ್ ಟು ರೆಡ್ಯೂಸ್ ಇಟ್ ಫರ್ದರ್ ಆಲ್ಸೋ ಡಿಪೆಂಡಿಂಗ್ ಆನ್ ನಮ್ದು ಏನು ಪ್ರೋಗ್ರೆಸ್ ಆಗುತ್ತೆ ಅದ್ರ ಮೇಲೆ ಮಾಡೋದು.